ಎಲ್ರಿಗೂ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರಗಳು ಹಾಗೂ ಈ ಕಾರ್ಯಕ್ರಮ ನೋಡಲಿಕ್ಕೆ ಆತ್ಮೀಯ ಸ್ವಾಗತ. ಈಗಾಗಲೇ ನಾವು ಅನೇಕ ಸಂದರ್ಶನಗಳನ್ನು ಮತ್ತು ಸ್ಥಳೀಯವಾಗಿ ಧ್ವನಿಮುದ್ರಿಸಲಾದಂಥ ವಿವಿಧ ಕಾರ್ಯಕ್ರಮಗಳನ್ನು ನಿಮಗೆ ನಾವು ನೇರವಾಗಿ ತೋರಿಸ್ತಾ ಇದ್ದೀವಿ. ಬಹುಶಃ ನಿಮಗೆಲ್ಲ ಆಸಕ್ತಿ ಬಂದಿರಬಹುದು. ನಾವು ಕರ್ನಾಟಕದಲ್ಲಿ ಇರುವಂತಹ ಆಗಿ ಹೋದಂತಹ ವಿವಿಧ ಕ್ಷೇತ್ರಗಳ ಸಾಧಕರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಹೆಚ್ಚು ಸಂದರ್ಶನಗಳು, ರೂಪಕಗಳು ಇವನ್ನೆಲ್ಲ ನಾವು ನಿಮಗೆ ತೋರಿಸ್ಬೇಕು ಅಂತಿದ್ದೀವಿ. ಈಗಾಗಲೇ ನೀವು 2-3 ಸಂದರ್ಶನ ನೋಡಿದ್ದೀರಿ ಚಲನಚಿತ್ರ ಕ್ಷೇತ್ರದ ಬಗ್ಗೆ. ಬರೋ ದಿನಗಳಲ್ಲಿ ರಂಗಭೂಮಿ ಬಗ್ಗೆ ಕಾರ್ಯಕ್ರಮ ತೋರಿಸ್ತೀವಿ, ಸಾಧಕರ ಬಗ್ಗೆ ತೋರಿಸ್ತೀವಿ. ಅಂದಾಗೆ ನಾನು ಹೇಳ್ತಾ ಇದ್ದೆ ನೋಡಿ, ನಾವೀಗಾಗಲೇ ರಾಜ್ಕುಮಾರ್ ಸಂದರ್ಶನ ಒಂದು ತೋರಿಸಿದ್ದೀವಿ. ಹಾಗೆ ಸುಂದರ ಕೃಷ್ಣ ಅರಸರ ಸಂದರ್ಶನ ನೋಡಿದ್ದೀವಿ. ಅದಕ್ಕೆ ನೋಡಿ ನಿಮಗೆ ಬಹಳ ಸಂತೋಷ ಆಗಿರ್ಬೋದಲ್ವಾ. ನಮಗೆ ನೀವು ತಿಳಿಸ್ಬೇಕು, ನಿಮಗೆ ಯಾವ್ದು ಹಿಡಿಸುತ್ತೆ, ಯಾವ ರೀತಿ ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತ ನೀವು ನಮಗೆ ಬರೆದು ತಿಳಿಸಿದ್ರೆ, ನೀವು ನಂಬರ್ ಕಳಿಸಿದ್ರೆ ನಾವು ನಿಮ್ಮನ್ನು ಸಂಪರ್ಕಿಸ್ತೀವಿ. ನೀವು ಸಹ ಆಸಕ್ತರಾಗಿ ನಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸ್ಬೋದು. ನಿಮಗೆ ಸ್ವಾಗತ ಇದೆ. ಹಾಗಾದ್ರೆ ಇವತ್ತು ಯಾರ ಸಂದರ್ಶನ ಅಂತ ಹೇಳಿದ್ದೆ ಜ್ಞಾಪಕ ಇದೆಯಾ? ಹೋದ್ವಾರ ಹೇಳಿದ್ದೆ, ಬುಧವಾರ. ಇವತ್ತು ಏನು ಹೇಳಿದ್ದೆ ಜ್ಞಾಪಿಸ್ಕೊಳ್ಳಿ. ಕೆಲವ್ರು ಗೆಸ್ ಮಾಡೋ ಹಾಗೆ ಕರೆಕ್ಟು, ಕೆಲವ್ರು ಗೆಸ್ ಮಾಡಿಲ್ಲ. ಗೆಸ್ ಮಾಡದೇ ಇದ್ದವರು ತಲೆ ಕೆಡಿಸ್ಕೋಬೇಡಿ, ನಾನೇ ಹೇಳ್ಬಿಡ್ತೀನಿ. ಇವತ್ತು ನಾವು ಯಂಗ್ ಸ್ಟಾರ್, ಹಿಂದೆ ಹೆಂಗಾಗಿದ್ರು ಈಗಲೂ ಹೆಂಗೆ ಅವರು, ಶಶಿಕುಮಾರ್ ಅವರ ಸಂದರ್ಶನ ತೋರಿಸ್ತಾ ಇದ್ವಿ. ಅವರು ಡಾನ್ಸಿಂಗ್ ಸ್ಟಾರ್ ಅಂತ ಅವ್ರಿಗೆ ಹೆಸರು. ಅವರು ಎಂಥ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂತ ನಾನು ಶೂಟಿಂಗ್ಗಳಲ್ಲಿ ನೋಡಿದ್ದೀನಿ. ಅವ್ರನ್ನ ನಾನು ಮೊಟ್ಟ ಮೊದಲು ಭೇಟಿಯಾಗಿದ್ದು ಮೈಸೂರಿನಲ್ಲಿ ಪ್ರೇಮಾಗ್ನಿ ಅನ್ನುವಂಥ ನಾಗಾಭರಣ ಅವರ ನಿರ್ದೇಶನದ ಚಲನಚಿತ್ರದಲ್ಲಿ. ಆಗ ಒಂಟಿಕೊಪ್ಪಲಲ್ಲಿ ಅವರು ಒಂದು ದೊಡ್ಡ ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಮೇಲೆ ಕುಂದಾದ್ರಿಯಲ್ಲಿ ನಡೀತು, ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತು. ನಾನು ಆ ಶೂಟಿಂಗ್ನಲ್ಲಿ ಸುಮಾರು ದಿವಸ ಹೋಗಿ ಆ ಚಲನಚಿತ್ರದ ನಾಯಕ ನಟರು, ಆಮೇಲೆ ಹೀರೋಯಿನ್ನು ಸಂದರ್ಶನ ಮಾಡಿದ್ದೆ. ಅದಲ್ಲದೆ ಅದಕ್ಕೆ ಸ್ಕ್ರಿಪ್ಟ್ ಬರೆದವರು, ಪ್ರೊಡಕ್ಷನ್ ಮ್ಯಾನೇಜರು, ಛಾಯಾಗ್ರಾಹಕರು ಅವರೆಲ್ಲ ಸಂದರ್ಶನ ಮಾಡಿದ್ದೆ ನಾನು, ನನ್ನದೇ ಆದಂಥ ಪರ್ಸ್ನಲ್ ಕ್ಯಾಸೆಟ್ ರೆಕಾರ್ಡ್ನಲ್ಲಿ. ಹೀಗಾಗಿ ಇವತ್ತು ಶಶಿಕುಮಾರ್ ಬಗ್ಗೆ ನಿಮಗೆ ಅವ್ರ ಸಂದರ್ಶನ ಕೇಳಿಸ್ತಾ ಇದ್ದೀನಿ. ಶಶಿಕುಮಾರ್ ಅವರು ಆಗ ತುಂಬ ಯಂಗ್ ಆ್ಯಂಡ್ ಡೈನಾಮಿಕ್ ಸ್ಟಾರ್ ಆಗಿದ್ದರು. ಪ್ರೇಮಾಗ್ನಿಯಲ್ಲಿ ಒಂಥರ ಅವರು ಹೀರೋ ಅರ್ಜುನ್ ಸರ್ಜಾ ಜೊತೆ ಕಾಂಪೀಟ್ ಮಾಡುವಂಥ ಸೆಕೆಂಡ್ ಹೀರೋ ಅಥವಾ ವಿಲನಿಕ್ ಹೀರೋ ಆಗಿದ್ದರು. ಆವಾಗ ಅವರು ಭಾಳ ಸುಂದರವಾಗಿ ಡ್ಯಾನ್ಸು ಮಾಡ್ತಿದ್ರು, ಅಟ್ರಾಕ್ಟ್ ಮಾಡ್ತಿದ್ರು. ಅದರಲ್ಲಿ ಹೀರೋಯಿನ್ ಅವ್ರು ಯಾರು ಗೊತ್ತಾ? ಇವತ್ತು ತಮಿಳು ಚಿತ್ರರಂಗದಲ್ಲಿ ಅವ್ರಿಗೋಸ್ಕರ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಖುಷ್ಬು ಅವರು. ಆ ಖುಷ್ಬು ಅವ್ರನ್ನು ಭೇಟಿಯಾಗಿದ್ದೆ, ಖುಷ್ಬು ಅವ್ರ ಸಂದರ್ಶನ ಮಾಡಿದ್ದೀವಿ. ಹಾಗೆ ಶಶಿಕುಮಾರ್ ಅವರು ಸಂದರ್ಶನ ಮಾಡಿದಾಗ ಅವರು ಯಂಗ್ ಆಗಿ ಆ ಮೊದಲನೇ ಚಿತ್ರದಲ್ಲಿ ಏನು ಅನಿಸ್ತು ಅಂತ ಅವ್ರು ಹೇಳಿದ್ದಾರೆ. ಇವಾಗ ಅದನ್ನ ಕೇಳಿ ನೋಡಿ. ಶಶಿಕುಮಾರ್ ಅವರೊಂದಿಗೆ ಸಂದರ್ಶಿಸುವವರು ಶ್ರೀ ಎಂ ವಿ ರಮೇಶ್. ಇವತ್ತಿನ ದಿವಸ ಕನ್ನಡ ಚಲನಚಿತ್ರರಂಗಕ್ಕೆ ಅನೇಕ ಹೊಸಬರ ಆಗಮನ ಆಗ್ತಾನೆ ಇದೆ. ಪ್ರತಿಯೊಂದು ಚಿತ್ರದಲ್ಲೂ ಸಹ ಬೇರೆ ಬೇರೆ ಹೊಸ ಕಲಾವಿದರು ಭಾಗವಹಿಸ್ತಾನೆ ಇದ್ದಾರೆ. ಇರುವಂತಹ ಹಳೆ ಕಲಾವಿದರ ಜೊತೆಗೆ ಹೊಸ ಕಲಾವಿದರು ಸಹ ಬಂದು ಅವ್ರ ಜೊತೆ ಸೇರ್ಪಡೆಯಾಗಿ ಭಾಗವಹಿಸುವಂತಹ ಅವಕಾಶಗಳು ಹೆಚ್ಚುತ್ತಾ ಇದೆ. ಹೆಚ್ಚೆಚ್ಚು ಚಿತ್ರಗಳ ನಿರ್ಮಾಣ ಆಗ್ತಿರೋದ್ರಿಂದ, ಹೆಚ್ಚೆಚ್ಚು ರೀತಿಯ ಪಾತ್ರಗಳು ಬೇಕಾಗಿರೋದ್ರಿಂದ ಆ ಪಾತ್ರ ಪರಿಪೋಷಣೆಗೆ ಬೇರೆ ಬೇರೆ ಹೊಸ ಹೊಸಬರನ್ನ ತಗೊಳ್ತಾ ಇದ್ದಾರೆ. ಇಂಥವ್ರಲ್ಲೊಬ್ರು ಶಶಿಕುಮಾರ್ ಅವರು. ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ನೀವು ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀರಾ. ಓದಿದ್ದು ವಾಣಿಜ್ಯ ವಿಷಯ, ಚಿತ್ರರಂಗಕ್ಕೆ ಹೇಗೆ ಬಂದ್ರೆ? ಕೇಳ್ತಿರೋ ಪ್ರಶ್ನೆ ಬರೀ ಚೆನ್ನಾಗಿದೆ. ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ಇಂದ ಬಂದು ನನಗೆ ಆಕ್ಟ್ ಮಾಡಬೇಕು ಅಂತ ಸಿನಿಮಾಗಳು ನೋಡ್ತಾ ಇರೋದಾದ್ರೆ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋಣ. ಸೊ ಜಸ್ಟ್ ಫೈಟ್ ಆಗಿ ಡ್ಯಾನ್ಸಲ್ಲಿ ವೇಸ್ಟ್ ಆಕ್ಟಿಂಗ್ ಆಗಲಿ ಅಂತಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಭಾರಿ ಖುಷಿ ನನಗೆ. ಸೊ ಜಸ್ಟ್ ಈಗ ಸ್ಕೂಲಿಗೆ ಮತ್ತು ಕಾಲೇಜಿಗೆಲ್ಲ ಕಳಿಸಿ ಮುಗಿದಿದ್ದಂಗೆ ನನಗೆ ನವೀನಪ್ಪ ಅಂತ ಒಬ್ಬರು ಡೈರೆಕ್ಟರು ಪರಿಚಯ ಆಯ್ತು ನನಗೆ. ಜೋಸಮ್ಮನವರು ಈಗ ಪರಿಚಯ ಮಾಡಿಕೊಟ್ರು. ಪ್ರೇಮ್ ತಂದಿರ ಅಂತ ಒಂದು ಚಿತ್ರದ ಬಂದು ಶಂಕರನಾಗ್ ಅವರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಹೀರೋ ಒಂದು ಯಂಗ್ಸ್ಟರ್ಸ್ ಇರಲಿಲ್ಲ. ಸೊ ಅವರಲ್ಲಿ ಬಂದಿಗೆ ಅವರು ನ್ಯೂ ಪ್ಲೇಸ್ ನ ಇದು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ನಾನು ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಪ್ಲಸ್ ಭರತನಾಟ್ಯಂ ಡ್ಯಾನ್ಸ್ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿದ್ರಲ್ಲ. ಸೂಟ್ ಆಗಿದೆ ಅಂತ ಅವರು ಡೈರೆಕ್ಟರ್ ಓಕೆ ಆಯ್ತು. ಸೊ ಪಿಕ್ಚರ್ ಶೂಟಿಂಗ್ ಫಿನಿಶ್ ಆಯ್ತು. ಸೊ ಅವರ ಪಿಕ್ಚರ್ ಎಲ್ಲ ಫಿನಿಶ್ ಆದ್ಮೇಲೆ ಏನಾಯ್ತು, ಬಟ್ ರಿಲೀಸ್ ಆಗಿಲ್ಲ ಪಿಕ್ಚರ್. ಬಾಕ್ಸ್ ಆಫೀಸ್ ಅಲ್ಲಿ ಅವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಇರೋ ಪ್ರಾಬ್ಲಮ್ ಆಗಿ ಹಾಗೆ ಬಾಕ್ಸ್ ಆಫೀಸ್ ಹ್ಯಾಂಡ್ ಆಗಿದೆ. ನಂತರ ಬಂದು 4 years ಯಾವ ಪಿಕ್ಚರ್ಸ್ ಇಲ್ಲ ನನಗೆ.
ಯಾಕಂದ್ರೆ ಒಂದು ಪಿಕ್ಚರ್ ರಿಲೀಸ್ ಆದಾಗ ನಾನು ಶಶಿಕುಮಾರ್ ಯಾರಂತ ಜನಕ್ಕೆ ಗೊತ್ತಾಗಲ್ಲ ಅಥವಾ ನಮ್ಮ ಇಂಡಸ್ಟ್ರಿಗೆ ಯಾರಂತ ಗೊತ್ತಿರಲಿಲ್ಲ. ಆ 4 years ಗ್ಯಾಪ್ ಆದ್ಮೇಲೆ ಎಗೇನ್ ಸೇಮ್ ಡೈರೆಕ್ಟರ್ ರಂಜಿತಪ್ಪ ಕ್ಲೀನ್ ರೇಂಜಲ್ಲಿ ಪರಿಚಯ ಮಾಡಿಕೊಟ್ರು ನನಗೆ. ನಮ್ಮ ಇದು ಬಂಧುಮುಕ್ತ ಆಮೇಲೆ ಸಂಗ್ರಾಮ ನವಭಾರತ ಅಂತ ಒಳ್ಳೆ ಚಿತ್ರಗಳು ಕೊಟ್ಟ ನಿರ್ದೇಶಕರು ಕೇವಲ ಪರಿಚಯ ಮಾಡಿಕೊಟ್ರು. ಸೊ ಅವ್ರು ಪರಿಚಯ ಆದ ನಂತರ ಅವ್ರಿಗೆ ಯುದ್ಧ ಕಾಂಡ ಅಂತ ಹೇಳಿದ್ರೆ ಒಂದು ಸಿನಿಮಾ ಮಾಡ್ಬೇಕಂತ ಪ್ಲಾನ್ಗಳು ಇತ್ತವಾಗ. ಅವ್ರಿಗೆ ಒಂದು ಡ್ಯಾನ್ಸರ್ ಕ್ಯಾರೆಕ್ಟರ್ ಬರುತ್ತೆ, ಅದು ವಿಲನ್ ಸಣ್ಣ ಕ್ಯಾರೆಕ್ಟರ್, ಬಟ್ ಈಗ ಹೊಸ ಇದು ಆಚೆ ಬಂದು ಯಾರು ಇದು ಮಾಡೋದು ಕನ್ನಡದಲ್ಲಿ ಯಾರು ಅಂತ ಹೇಳಿ ಮಾಡಿದಾಗ ನಮಗೆ ಮೆಸೇಜ್ ಕಳಿಸಿ ನನಗೆ ಕಳಿಸ್ಕೊಂಡು ಇದನ್ನೆಲ್ಲ ನೋಡಿದ್ರು ನನಗೆ. ಸೊ ಆಮೇಲೆ ನಾವು ಹೇಳಿದ್ರು ನನ್ನ ಅನುಭವಗಳೆಲ್ಲ ಕೇಳಿದ್ರೆ ಯಾವ ರೀತಿ ಏನು ಅಂತ ನಾವು ಹೇಳಿದ್ರೆ ಈ ಥರ ಇದೆ. ಸೊ ಡ್ಯಾನ್ಸ್ ನಾವು ಹೇಳ್ಬೇಕು ಬರ್ತಂತೆ ಕಲ್ತಿದ್ದೀನಿ ಅಂತ. ಆಮೇಲೆ ಆಫ್ಟರ್ ಅದಕ್ಕೆ ಟೈಮ್ ಆಯ್ತು, ಸರಿ ಅವ್ರಿಗೆ ಮರ್ರಿ ಸರಿ ಈ ಥರ ಮಾಡಿ ನಾವು ಯುದ್ಧ ಕಾಂಡ ಚಿತ್ರ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ನೀವು ಡ್ಯಾನ್ಸ್ಗೆ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ಸ್ವಲ್ಪ ಹಾಗೆ ಅಂತ ಹೇಳಿದ್ರು. ಆ ಕ್ಯಾರೆಕ್ಟರ್ ಬಂದು ಹೈಲೈಟ್ ಬರ್ತದೆ ಡ್ಯಾನ್ಸ್ ಬೇಕಾಗಿತ್ತು. ಸೊ ಆಯ್ತು ಆಯ್ತು ಓಕೆ, ಆ ಪಿಕ್ಚರ್ ಎಲ್ಲ ಆಯ್ತು. ನಾನು ಭಾಳ ಶ್ರಮ ಪಟ್ಟು ಡ್ಯಾನ್ಸ್ ಅದ. ಸೊ ಆ ಪಿಕ್ಚರ್ ರಿಲೀಸ್ ಆಯ್ತು. ಸೊ ಜನಕ್ಕೆ ಬಂದು ತುಂಬಾ ಒಳ್ಳೆ ಒಪಿನಿಯನ್ ಬಂತ ನಮಗೆ. ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಆಫ್ಟರ್ ಯುದ್ಧ ಕಾಂಡ ಸಾಂಗ್ ಬಂದು ಸಾಂಗ್ ಒಂದು ಪ್ಲಸ್ ಪಾಯಿಂಟ್ ಆಗಿ ಒಂದು ಇದನ್ನ ಜನ ಬಂದು ತುಂಬಾ ರಿಸೀವ್ ಮಾಡೋದು ಹೊಸದ. ಇವತ್ತೆಲ್ಲ ಜನ ನೋಡ್ಬೇಕು. ನನ್ನ ಚಂದ್ರಿ ಸುಧಾಕರ್ ನನ್ನ 3ನೇ ಚಿತ್ರ ಅದು. ನನ್ನ 1ನೇ ಚಿತ್ರ ಬಂದು ರಿಲೀಸ್ ಆಗಿ ಬಂದು ಚಂದ್ರಿ ಸುಧಾಕರ್. ಬಟ್ ನಾನು ಆಕ್ಚುಲಿ ನಾನು ಆಕ್ಟ್ ಮಾಡಿ ಬುಕ್ ಅಲ್ಲ ಫಸ್ಟ್, ಸೆಕೆಂಡ್ ಇಮ್ಯೂಸಿಕ್ ನನಗೆ ಬುಕ್ ಆಗಿದ್ದಾನೆ. ಥರ್ಡ್ ಪಿಕ್ಚರ್ ಬಂದು ಚಿರಂಜೀವಿ ಸುಧಾಕರ್ ರಿಲೀಸ್ ಆಯ್ತು. ಬಟ್ ಫಸ್ಟ್ ರಿಲೀಸ್ ಆಯ್ತು ನನಗೆ. ಅದ್ರಲ್ಲಿ ಯಾವ ಪಾತ್ರ? ಅದರಲ್ಲಿ ವಿನೋದ್ ಮಾಡಿದ್ದೇನೆ. ಇವರು ನಾನು ಮಾಡಿದಂತ ಚಿರಂಜೀವಿ ಸುಧಾಕರ್, ಯುದ್ಧ ಕಾಂಡ, ಇಂದ್ರಜಿತ್ ಮತ್ತೆ ತಾಳಿಗಾಗಿ ಸಿ.ಬಿ. ಶಂಕರ್, ಈ 5 ಚಿತ್ರಗಳಲ್ಲಿ ಎಕ್ಸೆಪ್ಟ್ ಸಿ.ಬಿ. ಶಂಕರ್ ಪಿಕ್ಚರ್ ಬಿಟ್ಟರೆ ಮಿಕ್ಕಿದೆಲ್ಲ ಬಂದು ನಮ್ಮ ನೆಗೆಟಿವ್ ಕ್ಯಾರೆಕ್ಟರ್ಸ್ ನಾನು ಮಾಡಿರೋದು. ಅಂದ್ರೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಸಹ ನಾಯಕ ಪಾತ್ರಧಾರಿ ಆಗ್ತಾರೆ, ಇಲ್ಲ ಎಲ್ಲ ಎಕ್ಸ್ಟ್ರಾ ಆಗ್ತಾರೆ. ಇವುಗಳು ಬಿಟ್ರೆ ಖಳನಾಯಕನ ಪಾತ್ರಗಳಿಗೆ ಬರ್ತಿರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತದೆ. ಯಾಕಂದ್ರೆ ಬಹುಶಃ ನಾಯಕನ ಬಿಟ್ಟರೆ ಚಲನಚಿತ್ರ ರಂಗದಲ್ಲಿ ವೈಭವೋಪೇರಿತವಾಗಿ ತೋರಿಸೋದು ಅಂತಂದ್ರೆ ಖಳನಾಯಕನ ಇದನ್ನ ಆ ಒಂದು ಉದ್ದೇಶನ ಇದ್ದಿರಬಹುದು ಏನೋ. ನಿಮಗೆ ಸಿಕ್ಕಿದ ಅವಕಾಶ ಅಂದ್ರೆ ಈ ತರ ಪಾತ್ರಗಳಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಅದು ಚೆನ್ನಾಗಿ ಹೊಂದುತ್ತೆ, ನಿಮಗೆ ಅವಕಾಶ ಸಿಗುತ್ತೆ ಅಂತ ಮಾಡ್ತಾ ಇದ್ದೀರಾ? ಇಲ್ಲ, ಆ ರೀತಿ ಇಲ್ಲ. ನನಗೆ ಸಿಕ್ಕಿದ್ದು ಪಾತ್ರದಿಲ್ಲ. ಯಾಕಂದ್ರೆ ನನಗೆ ಇದ್ದಕ್ಕಂಡ ನನಗೆ ಇದಾದ್ಮೇಲೆ ಸೊ ನನಗೆ ಅವಕಾಶಗಳು ಬರೋಕೆ ನನಗೆ ಸ್ಟಾರ್ಟ್ ಆಗಿ ಬಂದು ವಿಲನಾಗಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ಇದು ಮಾಡ್ತಾರೆ. ಸೊ ಜನರು ಬಂದು ಒಂಥರ ನಮ್ಮ ಮೇಲೆ ಅದರ ಎಷ್ಟೋ ಜನ ನಾನು ತುಂಬ ಜನ ಕೇಳಿದೆ ನನ್ನ. ಸೊ ನಾನು ನೋಡೋಲ್ಲ ಸರ್ ನೀವು ಯಾಕೆ ಸರ್ ಹೀರೋ ಮಾಡೋದಿಲ್ಲ ಹಾಗೆ ಅಂತ. ನಾನು ಹೇಳಿದ್ದೀನಿ ಇಂಡಸ್ಟ್ರಿಗೆ ಅವಕಾಶಗಳು ಬರಬೇಕು ಹಾಗೆ ಅಂತ ಹೇಳಿದೆ. ಸೊ ಇಂಡಸ್ಟ್ರಿಯಲ್ಲಿ ಇದಾಗಿದೆ. ಸೊ ಇನ್ನು ಮುಂದಕ್ಕೆ 2 ಪಿಕ್ಚರ್ ನಾನು ಸೈನ್ ಮಾಡಿದ್ದೀನಿ, ಹೀರೋ ಮಾಡ್ತಾ ಇದ್ದೀನಿ. ಯಾವ ಪಾತ್ರಗಳು? ಯಾವುದು ಬಟ್ ಇನ್ನೂ ಹೆಸರಿಟ್ಟಿಲ್ಲ. ನಮ್ಮ ಅಬ್ಬಾನಾಯ್ಡು ಅವರ ಪಿಕ್ಚರ್ ಒಂದು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಪಿಕ್ಚರ್ ಆಗಸ್ಟ್ 15 ಕಮಿಸ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನನ್ನ ಪೇರ್ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ಗೆ. 2 ಪಿಕ್ಚರ್ ಪ್ರೆಸೆಂಟ್ ಹೀರೋ ಸೈನ್ ಮಾಡಿದೆ. ಯಾಕೆ ಕೇಳಿದ್ರೆ ಈ ಉದ್ಯಮ ಹೇಗಿದೆ ಅಂತಂದ್ರೆ ಕೆಲವರು ನಾಯಕ ಪಾತ್ರವನ್ನೇ ಮಾಡ್ತಾ ಆರಂಭಿಸ್ತಾರೆ, ನಾಯಕ ಪಾತ್ರದಲ್ಲೇ ಮುಂದುವರಿತಾರೆ, ಆ ಪಾತ್ರ ಸಿಕ್ಕಿದ್ರೆ ಬೇರೆ ಮಾಡಲ್ಲ. ಕೆಲವರು ಯಾವ ಪಾತ್ರಗಳು ಸಿಕ್ಕಿದ್ರು ಸರಿ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ. ಬಹುಶಃ ನಿಮಗಾದ್ರೆ ಚಿಂತೆ ಇಲ್ಲ ಅಲ್ವಾ? ಈ ಬಿಸ್ನೆಸ್ ಈ ತರ ಇರೋದ್ರಿಂದ ನಿಮಗೆ ಹೊಟ್ಟೆಪಾಡಿಗೋಸ್ಕರ ಇದೇನಿಲ್ಲ. ಒಂದು ರೀತಿ ಶೋಕಿ ಅಥವಾ ಕಲಾ ಒಂದು ಸೇವೆ ಮಾಡೋಣ ಅಂತ ಇರ್ಬೋದು. ಈ ತರ ಇರಬೇಕಾದ್ರೆ ನಿಮಗೆ ಖಳನಾಯಕನ ಪಾತ್ರಗಳು ಸಿಕ್ಕಿ ಖಳನಾಯಕನ ಪಾತ್ರಗಳಿಂದ ನಾಯಕ ಪಾತ್ರಕ್ಕೆ ಒಂದು ರೀತಿಯಲ್ಲಿ ಸಿಕ್ಬೇಕಾದ್ರೆ ಏನ್ ಅನ್ಸುತ್ತೆ? ಯಾವ ತರದ ಪಾತ್ರಗಳನ್ನಾದ್ರೂ ಮಾಡಬಲ್ಲೆ ಅಂತ ಅನ್ಸುತ್ತೆ ಹಾಗೆ ನಿಮ್ಮ ಒಂದು? ಇಲ್ಲ, ನನ್ನ ಇದ್ರ ಪ್ರಕಾರ ನನಗೆ ನಾನು ಡೈರೆಕ್ಟ್ ಬಿಟ್ಟಾಯ್ತು. ಒಂದು ಪಾತ್ರಕ್ಕೆ ಒಂದು ಸೂಟ್ ಆಗ್ತೇನೆ ಅಂತ ಹೇಳಿದ್ರೆ ಒಂದು ಇಮೇಜ್ ನನಗೆ ಬರಬಾರ್ದು ಅಂತಾನೆ. ಎನಿ ಕ್ಯಾರೆಕ್ಟರ್ ಎನಿ ಇಮೇಜ್ ಎನಿ ಒಂದು ಇದನ್ನ ಇದರ ಹೀರೋಯಿಸಮ್ ಆಗಲಿ ಅಥವಾ ವಿಲನ್ ಆಗಲಿ ವಿಲನ್ಗಳು ಸುಮ್ಮನೆ ಬರೋದಕ್ಕೆ ತಿಳ್ಕೊಳ್ಳೋಲ್ಲ. ನೇಚರ್ ಆಫ್ ಕ್ಯಾರೆಕ್ಟರ್ಸ್ ಅಲ್ಲಿ ಡಿಫರೆನ್ಸ್ ತೋರಿಸ್ಬೇಕು ಅಂತ ನನ್ನದೇ. ಈಗ ಹೀರೋ ಒಂದೇಳೆ ನನಗೆ ಅವಕಾಶಗಳು ನೆಕ್ಸ್ಟ್ ಮುಂದೆ ಬರ್ತಾ ಇದ್ದ ಹೀರೋ ಸೈನ್ ಮಾಡಿರೋ ಚಿತ್ರಗಳಲ್ಲಿ ಡಿಫರೆನ್ಸ್ ತೋರಿಸ್ಬೇಕಲ್ಲ. ಒಂದು ಪಿಕ್ಚರ್ ಇನ್ನೊಂದು ಪಿಕ್ಚರ್ಗೆ ಚೇಂಜ್ ಆಗಿರಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಅಂದ್ರೆ ಒಬ್ಬನೇ ವ್ಯಕ್ತಿ ಮಾಡುವಂತಹ ಪಾತ್ರಗಳಲ್ಲಿ ಹಂತವಾಗಿ ಬದಲಾವಣೆ ಇರಬೇಕು, ಬೇರೆಯವರಿಂದ ಬೇರೆ ನಿಲ್ಬೇಕಾದ್ರು. ಯಾಕಂದ್ರೆ ಜನಕ್ಕೆ ಬಂದು ನಾವು ಒಂದೇ ತರ ನಾವು ಮಾಡ್ಕೋದ್ರೆ ನಾವು ಜಸ್ಟ್ ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಇದಾಗಿರೋದು ಗೊತ್ತಾಗಿದೆ, ಫೇಲಿಯರ್ ಆಗಿದೆ. ಯಾಕಂದ್ರೆ ಜನಕ್ಕೆ ಬಂದು ಸುಮಾರು ಎಲ್ಲ ಒಂದೇ ತರ ಒಂದೇ ಸ್ಟೈಲ್ ಒಂದೇ ಪ್ಲಸ್ ಇದೆಲ್ಲ ನೋಡಿದ್ರೆ ಜನಕ್ಕೆ ಏನಾಗುತ್ತೆ ಎಲ್ಲ ಅವ್ರಿಗೆ ಸ್ವಲ್ಪ ಬೋರ್ ಆಗುತ್ತೆ. ಸ್ವಲ್ಪ ಚೇಂಜಸ್ ಕೊಡ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಖುಷಿ ಸಿಗುತ್ತೆ ಅಂತ. ಈಗ ಹೊಸತನ ಬೇಕು ಅಂತ ಹೇಳಿ ಜನ ಅಪೇಕ್ಷಿಸ್ತಾರೆ. ಹೊಸತನ ನೀಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಮನಸ್ಸು ಮಾಡಬೇಕು. ಕಲಾವಿದರ ಇನ್ನು ಯಾವ ರೀತಿ ಮುಂದುವರಿಬಹುದು ಅನ್ಸುತ್ತೆ? ಯಾಕಂದ್ರೆ ನಿಮ್ಗೆ ಸಂಸ್ಥೆ ಇದೆಯಾ, ನಿಮಗೆ ಮಾಡಬೇಕು ಅಂತ ಇರಬಹುದು. ಆದ್ರೆ ಇರುವಂತಹ ಒಂದು ಉದ್ದಿಮೆಯಲ್ಲಿ ಅನೇಕ ಲಿಮಿಟೇಷನ್ಸ್ ಇರುತ್ತೆ. ಆ ಒಂದು ವಲಯದಲ್ಲೇ ನೀವು ಏನಿದ್ರು ಕೆಲಸ ಮಾಡಬೇಕಾಗುತ್ತೆ. ನೀವು ಎಷ್ಟೇ ಉತ್ತಮವಾಗಿ ನೀವು ಮಾಡಬೇಕಂದ್ರೂ ಸಹ ನಿಮ್ಮ ನಿರ್ದೇಶಕರು ನಿರ್ಮಾಪಕರು ಅವಕಾಶ ಕೊಟ್ಟರೆ ಮಾತ್ರ, ಓಕೆ ಅಂದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಈ ಒಂದು ನಿಯಮಿತ ವಲಯದಲ್ಲಿ ನೀವು ಯಾವ ರೀತಿ ಪಾತ್ರಗಳಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋ ಪ್ರಯತ್ನ ಮಾಡಬೇಕು ಅಂತ ಆಸೆ ಇದೆ? ಈಗ ಒಂದು ವಿಷಯ ಹೇಳ್ತೀನಿ. ಪ್ರೇಮ ಪಿಕ್ಚರ್ ನಲ್ಲಿ ಸೊ ನನಗೆ ಇದರಲ್ಲಿ ಆಕ್ಟಿಂಗ್ ಇಸ್ ವಿಲನ್. ಸೊ ವಿಲನ್ ಆಗಿ ಆ ಒಂದು ಅವರೊಂದು ಅದಕ್ಕೆ ಅಂತ ಹೇಳಿದ್ರೆ ಒಂದು ಇದು ಮಾಡಿದ್ರೆ ನಿಮ್ಮ
ಮಾಡಿ ಇದು ಮಾಡಿರ್ತಾರೆ. ಸೊ ಅವ್ರ ನಿರ್ದೇಶಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ನಾನು ಇವರು ಮಾಡುವಂತ ಒಂದು ವಿಲನ್ ಕ್ಯಾರೆಕ್ಟರ್ಸ್ ಇದಕ್ಕೆ ಆದಷ್ಟು ನಾನು ಚೇಂಜ್ ಓವರ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಅವತ್ತು ಹೇಳಿದೆ, ನಾನು ಡೈರೆಕ್ಟರ್ ಹೇಳಿದೆ, ಸರ್ ಇದು ಸ್ವಲ್ಪ ನನಗೆ ಚೇಂಜ್ ಓವರ್ ಇದೆ ಸರ್, ನನಗೆ ಕ್ಯಾರೆಕ್ಟರ್ಸ್ ಅಲ್ಲಿ ನಾನು ಇವರು ಮಾಡುವಂತ ಒಂದು ವಿಲನ್ ಕ್ಯಾರೆಕ್ಟರ್ಸ್ ಇದಕ್ಕಿಂತ ಸೊ ಎಲ್ಲದಕ್ಕಿಂತ ಇದರಲ್ಲಿ ನನಗೆ ಒಂಥರ ಚೇಂಜ್ ಓವರ್ ಇದೆ ಅಂತ ಹೇಳಿದೆ. ಅವರ ಚೇಂಜ್ ಓವರ್ ಇರಬೇಕು ಅಂತ ಹೇಳಿದ್ರೆ ನೇಚರ್ ಆಫ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾ ಇದ್ದೀನಿ ಶಶಿ ಅಂತ ಅವ್ರು ನನಗೆ ಹೇಳ್ತಾರೆ ನನಗೆ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ನಾನು ಮಾಡ್ತಾ ಇದ್ದೀನಿ. ಇವಾಗ ನೀವು ಮಾಡ್ತಿರಲ್ಲ, ನಿಮ್ಮ ಮನೆಯಲ್ಲೆಲ್ಲ ಯಾರು ಕಲಾಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಇಲ್ಲ. ಆದ್ರೆ ಅವ್ರು ನೋಡ್ಲಿಕ್ಕೆ ಬರ್ತಿರ್ಬೋದು, ನೀವು ಮಾಡಿದಂತ ಪಾತ್ರಗಳು ಅಥವಾ ಚಿತ್ರೀಕರಣದ ಸಂದರ್ಭದಲ್ಲಿ ಬಂದು ವಿಮರ್ಶೆ ಮಾಡ್ತಾರೆ ಹಾಗೆ? ಇಲ್ಲ, ನಮ್ಮ ಇದರಲ್ಲಿ ಬಂದು ನಮ್ಮ ಕಂಪ್ಲೀಟ್ ಆನ್ಸಿಸ್ಟರ್ಸ್ ತಗೊಂಡ್ರೆ ಯಾರು ಒಂದು ಆರ್ಟ್ ಅಂತ ಹೇಳಿದ್ರೆ ಒಂದು ಇದನ್ನ ಕಲೆ ಅಂತ ಒಂದು ಇದನ್ನ ಯಾರಿಗೂ ಬಂದಿಲ್ಲ. ನನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿ ನನಗೆ ನನ್ನ ಮೈಂಡಿಗೆ ಬಂದ ಮೇಲೆ ನಾನು ಮಾಡಬೇಕು, ನಾನು ಮುಂದುವರಿಬೇಕು ಇದರಲ್ಲಿ ಇದಾದ್ಮೇಲೆ ಸೊ ಐ ಆಮ್ ದ ಫಸ್ಟ್ ಪರ್ಸನ್ ಈ ಸಿನಿಮಾ ಫೀಲ್ಡ್ ಪ್ರಪಂಚ. ನನಗೆ ಆ ಪಿಕ್ಚರ್ಸ್ ನೋಡಿದ್ರೆ ನನಗೆ ಆ ಮೈಂಡಿಗೆ ಬಂದು ಯಾಕೆ ನಾನು ಒಬ್ಬ ಆಕ್ಟರ್ ಆಗಬಾರ್ದು ಅಂತ ಹೇಳಿದೆ. ನನಗೆ ಗೊತ್ತಾದ್ರೆ ನಮ್ಮ ಮನೇಲಿ ನಾನೊಬ್ಬ ಇದಾಗಬೇಕು, ಇಂಜಿನಿಯರ್ ಅಥವಾ ಇದು ಮಾಡ್ಬೇಕು ಅಂತಿದ್ದೆ. ನಾನು ಆಕ್ಚುಲಿ ಚಲನಚಿತ್ರ ಬರ್ಬೇಕಾದ್ರೆ ನಮ್ಮ ಮನೇಲಿ ಫಸ್ಟ್ ನಾನು ಪ್ರೇಮ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಗಲಾಟೆ ಮಾಡಿದ್ರು, ಬೇಡ ಸಿನಿಮಾ ಪ್ರಪಂಚ ನಮಗೆ ಬೇಡ ಹಾಗಾಗಿ ಅಂತ ಹೇಳಿದ್ದಾರೆ. ಬಟ್ ನಾನು ಇದ್ರ ಪ್ರಕಾರ ನಾನು ಮನಸ್ಸಿಗೆ ನಾನು ಮನೇಲಿ ಅವತ್ತು ನಾನು ದೊಡ್ಡ ಗಲಾಟೆ ಮಾಡಿ ಇಲ್ಲ, ನನ್ನ ಫಸ್ಟ್ ನನಗೆ ಆಫರ್ ಬಂದಿದೆ ನನಗೆ. ಸೊ ನಾನು ಬಂದಿರೋ ಆಫರ್ನ ನನ್ನ ಮನೇಲಿ ಈ ಥರ ಡೆವಲಪ್ ಆಗುತ್ತೆ ಅಂತ ಒಂದು ನನ್ನ ಮನೆ ಬರದಲ್ಲಿ ಬರ್ದಿದ್ರೆ ಸೊ ಅದನ್ನ ನೀವೇ ತಿದ್ದಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಮ್ಮ ಕೈಲಿ ಯಾಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಸ್ವಲ್ಪ ಇವೆಲ್ಲ ಮಾಡಿ ಆಮೇಲೆ ನಮ್ಮ ಬಾವರು ಅವರೆಲ್ಲ ನಮ್ಮ ಎಲ್ಲ ಬಂದು ಸ್ವಲ್ಪ ಸಮಾಧಾನ ಸರಿ ಹೋಗ್ಲಿ ಅವನೇನು ಮಾಡ್ತಾನೆ, ಅವ್ನ ಟ್ರ್ಯಾಕಲ್ಲಿ ಅವ್ನು ಹೋಗ್ಲಿ, ಅವ್ನ ಲೈಫ್ ಹೆಂಗ್ ಡೆವಲಪ್ ಆಗುತ್ತೆ ಅದಕ್ಕೆ ಆಗಲಿ ಅಂತ ಹೇಳಿ ಇದು ಮಾಡಿದ್ರು. ಸೊ ಆಫ್ಟರ್ ದಟ್ ಅದಾದ್ಮೇಲೆ ಆಸ್ ಯೂಶುವಲ್ ಇದಕ್ಕಂದ್ರೆ ನಾವು ಏನು ಬರ್ತಾ ಇಲ್ಲ. ನಾನು ಇವತ್ತು ಬಿ ಪ್ರಾಕ್ಟಿಕಲ್ ಇದ್ದೀರಿ, ಯಾವ ನಾಟಕ ಮಾಡಿಲ್ಲ. ಒಂದು ದಿವಸ ನಾನು ಸ್ಟೇಜ್ ಮೇಲೆ ಹೋಗಿ ಒಂದು ಡೈಲಾಗ್ ಹೊಡೆದವ್ರು ನಾನು ಸ್ಟ್ರೈಟ್ಗೆ ನಾನು ಬಂದು ನನ್ನ ಕ್ಯಾಮ್ರಾ ಫೇಸ್ ಮಾಡಿದೆ ಅಷ್ಟೇ. ಕ್ಯಾಮ್ರಾ ಇಲ್ಲ, ನನಗೇನು ಅನಿಸ್ತಿಲ್ಲ, ಯಾಕಂದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ನನಗೆ ಚಿಕ್ಕ ವಯಸ್ಸು ನನಗೆ ಅದೇ ಕಲೆಯಲ್ಲಿ ಇದ್ದಿದ್ದರಿಂದ ನಾನು ಮುಂದುವರಬೇಕಿರಲಿ ಅಂತ ನನಗೆ ಒಂದು ಆಸೆ ಒಂದು ಇದು ಬಂದಿದ್ದರಿಂದ ಸೊ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನನಗೇನು ಅನಿಸ್ಲಿಲ್ಲ, ಅಂತ ಒಂದು ಇದು ಏನು ಅನಿಸ್ಲಿಲ್ಲ. ಬಟ್ ಪಿಕ್ಚರ್ ರಿಲೀಸ್ ಆದ್ಮೇಲೆ ನನಗೆ ಜನ ಒಂದು ಅವರು ಎಂಜಾಯ್ ಮಾಡಿದಂತ ಒಂದು ಇದು ಅವ್ರ ರೆಸ್ಪಾನ್ಸ್ನ ಅವರೊಂದು ಖುಷಿ ಪಟ್ಟಂತ ಇದನ್ನ ನನಗೆ ಹೇಳ್ತಾ ಇದ್ರೆ ನನಗೆ ಭಾರಿ ಸಂತೋಷ ಆಯ್ತು. ನನಗೆ ನಾನು ಏನೋ ಒಂಥರ ಫಸ್ಟ್ ಟೈಮ್ ನನಗೆ ಜನ ನೋಡಿ ನನಗೆ ಗುಡ್ಸಿ ಇದು ಮಾಡೋದಲ್ಲ, ನನಗೆ ಏನೋ ಒಂಥರ ಅಚೀವ್ ಮಾಡಿದೆ, ನಾನು ಏನೋ ಅಚೀವ್ ಮಾಡಿದ್ದೀನಿ ನಾನು ಇದು ಅಂತ ಹೇಳಿದ್ರೆ ನನಗೊಂದು ಥರ ಫೀಲಿಂಗ್ ಬಂತು ನನಗೆ. ಯಾಕಂದ್ರೆ ನಮ್ಮಿದ್ರಲ್ಲಿ ಯಾರು ಬಂದಿಲ್ಲ, ನಮ್ಮ ರಿಲೇಷನ್ಸ್ ಎಲ್ಲ ಅಥವಾ ನಮ್ಮ ಸರದಿಗೋಸ್ಕರ ಯಾರು ಬಂದಿಲ್ಲ. ನಾನು ಯಾಕೆ ಹೇಳಿದೆ ಅಂದ್ರೆ ಅವ್ರು ಕಲಾವಿದರಾಗಿ ಮಾಡದೇ ಇರ್ಬೋದು, ಆದ್ರೆ ಅನೇಕ ಭಾಷೆಯ ಅನೇಕ ತರದ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಹೌದು, ಪ್ರೇಕ್ಷಕರಾಗಿ ಬೇರೆ ಚಿತ್ರಗಳು ನೋಡಿದ್ರೆ ಓ ಹಿಂಗ್ ಮಾಡಿದ್ದಾರೆ, ಓ ಹಿಂಗ್ ಮಾಡಬಹುದಾಗಿತ್ತು, ಓ ಹಿಂಗ್ ಮಾಡಿ ಯಾಕೆ ಮಾಡ್ಲಿಲ್ಲ, ಈ ತರ ಮಾತಾಡ್ತಿರ್ತಾರಲ್ಲ. ನಿಮ್ಮ ಕುಟುಂಬದಲ್ಲಿ ನೀವು ಈ ಒಂದು ಅಭಿನಯಕ್ಕೆ ತೊಡಗಿದಾಗ ಅವ್ರಿಗೆ ನಿಮ್ಮ ಚಿತ್ರವನ್ನು ನೋಡಿ ಏನಾದ್ರು ಈ ತರ ಒಂದು ವಿಮರ್ಶೆ ಮಾಡಿದ್ವಿ ಅಂತ, ಹೀಗೆ ಯಾಕೆ ಮಾಡಿದೆ, ಹಾಗೆ ಯಾಕೆ ಮಾಡಬಾರ್ದಾಗಿತ್ತು ಈ ತರ ಏನಾದ್ರು ಕೇಳಿದ್ರು ಅಥವಾ ನಮ್ಮ ಶಶಿ ಮಾಡಿದ್ದು ಹೇಗಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡ್ರ? ಇಲ್ಲ, ಆ ರೀತಿ ಇಲ್ಲ. ಯಾಕಂದ್ರೆ ನನಗೆ ಇದು ಇದಕ್ಕಂಡ ಮತ್ತೆ ಚಿರಂಜೀವಿ ಸುಧಾಕರ್ ಎರಡು ಸಿನಿಮಾ ಕೂಡ ನಮ್ಮ ಮನೇಲಿ ಎಲ್ಲರೂ ನೋಡಿದ್ದಾರೆ. ಆ ಪಿಕ್ಚರ್ ನೋಡಿ ಬಂದ್ಮೇಲೆ ನಾನು ಸ್ವಲ್ಪ ನನ್ನ ಡೈಲಾಗ್ ಡಿಲಿವರಿ ಬಂದು ತುಂಬಾ ಫಾಸ್ಟ್ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಹೇಳಿದ್ರು ನಮ್ಮ ಮನೆಯವರೇ. ನಮ್ಮ ಫಾದರ್ ಹೇಳಿದ್ರು, ಮತ್ತೆ ನಮ್ಮ ಸಿಸ್ಟರ್, ನಮ್ಮ ಬ್ರದರ್ ಅವರೆಲ್ಲ ಹೇಳಿದ್ರು ತುಂಬಾ ಫಾಸ್ಟ್ ಆಗಿ ಮಾತಾಡಿದೆ ಶಶಿ ಡೈಲಾಗ್, ಸೊ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈಗ ಈ ಸಂಭಾಷಣೆಗಳನ್ನೆಲ್ಲ ಯಾವ ತರ ತಿಳ್ಕೋಬೇಕು ಅಂತ ನಿಮಗೆ ಆಸೆ? ಆದ್ರೆ ನಾನು ಹೇಳ್ಬೋದು ಸರ್, ಯಾಕಂದ್ರೆ ನನಗೆ ಬಂದು ನನಗೆ ನನ್ನ ಡೈರೆಕ್ಟರ್ ನನ್ನ ಸಿನಿಮಾ ಬಂದಿರೋದ್ರಿಂದ ನನಗೆ ಡೈಲಾಗ್ಗಳು ಅಥವಾ ಇದರಲ್ಲಿ ನಾನು ಐ ಟ್ರೈಂಗ್ ಲೆವೆಲ್ ಬೆಸ್ಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಚೇಂಜಸ್ ನಾನು ಇದು ಮಾಡ್ತಾ ಇದ್ದೆ. ನನಗೆ ಆಚೆಗಡೆ ಮಾತಾಡೋ ಅಭ್ಯಾಸ ಇರೋದ್ರಿಂದ ನನಗೆ ಸಿನಿಮಾದಲ್ಲಿ ಆ ಡೈಲಾಗ್ ಯಾವ ರೀತಿ ಡೈರೆಕ್ಟರ್ ಇದು ಮಾಡ್ತಾರಲ್ಲ, ಅವ್ರು ಯಾವ ಟ್ರೆಂಡ್ ಏನು ಮಾಡಬೇಕು ಅಂತ ಇದು ಮಾಡ್ತಾರೆ. ಸೊ ಅದನ್ನ ನಾನು ಆದಷ್ಟು ನನ್ನ ತಪ್ಪುಗಳಿಗೆ ನಾನು ತಿಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತಿನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ನಾವು ಸಿನಿಮಾದಲ್ಲಿ ನಾವು ಡೈಲಾಗ್ ನಾನು ಮಾತಾಡ್ಬೇಕಾದ್ರೆ ಚಿರಂಜೀವಿ ಸುಧಾಕರ್ ಪಿಕ್ಚರ್ ನಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರೆ ಬಂದು ನಾನು ಸ್ವಲ್ಪ ಹಿಡಿದು ಮಾತಾಡಿದ್ದೀನಿ ಅಂತ ತುಂಬಾ ಜನ ಹೇಳಿದೆ ನನಗೆ. ಬಟ್ ಅದು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ನಾನೇ ಸಿನಿಮಾ ನೋಡಿದ್ಮೇಲೆ ಚಿರಂಜೀವಿ ಸುಧಾಕರ್ ನಾನು ಫಸ್ಟ್ ಪಿಕ್ಚರ್ ನಾನು ನೋಡಿದೆ. ನಾನು ಫಸ್ಟ್ ನನ್ನ ಪಿಕ್ಚರ್ ಅಂತ ಹೇಳಿ ಫಸ್ಟ್ ರಿಲೀಸ್ ಆದಾಗ ನಾನು ಥಿಯೇಟರ್ ಕೂತ್ಕೊಂಡು ನೋಡಿದೆ. ನೋಡಿದಾಗ ನನಗೆ ಅನಿಸ್ತು, ನನಗೆ ನಾನು ಮಾತಾಡಿದ್ದ ಒಂದು ಸಂಭಾಷಣೆ ರೀತಿ ಬಂದು ಸರಿ ಇಲ್ಲ ಅಂತ ಹೇಳಿದ್ರೆ ನನಗೆ ಮನಸ್ಸಿಗೆ ಬಂತು ನನಗೆ. ಆಫ್ಟರ್ ದಟ್ ಮಿಕ್ಕಿದ ಚಿತ್ರಗಳಲ್ಲೆಲ್ಲ ಬಂದು ಬಾರಿ ಸ್ವಲ್ಪ ಫೀಲ್ ಟೈಮ್ ನಾನು ಮಾತಾಡಿದೆ. ಚಿತ್ರಗಳು ಇಂದ್ರಜಿತ್, ತಾಳಿಗಾಗಿ, ಸಿ.ವಿ. ಶಂಕರ್, ಪ್ರೇಮಾಗ್ನಿ, ಈಗ ಬೇರೆ ಬೇರೆಯವರ ಚಿತ್ರಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ನೀವೇ ಏನಾದ್ರೂ ಚಿತ್ರಗಳನ್ನ ಮಾಡುವಂತಹ ಯೋಜನೆ ಇದೆಯಾ ಹೇಗೆ? ಇಲ್ಲ ಸದ್ಯಕ್ಕೆ, ಯಾಕಂದ್ರೆ ನಾನು ಆ ಒಂದು ರೇಂಜಿಗೆ ತಲುಪಿಲ್ಲ ನನಗೆ. ಮತ್ತೆ ಆ ಒಂದು ರೇಂಜಿಗೆ ತಲುಪಿದ್ರು ಕೂಡ ಒಬ್ಬ ಸ್ವಲ್ಪ ಪ್ಲಾನಿಂಗ್ ನಮ್ಮ ಮೈಂಡಲ್ಲಿ ಇನ್ನೂ ಬಂದಿಲ್ಲ. ಕಲಾವಿದರಾಗಿ ಮುಂದೆ ಬೆಳಿಬೇಕು ಅಂತ. ಹೌದು, ನಮ್ಮ ಚಿತ್ರರಂಗದಲ್ಲಿ ನಿರ್ಮಾಪಕರು, ನಿರ್ದೇಶಕರಾಗಲಿ ಮತ್ತೆ ಕೆಲವು ವಿತರಕರು ಅವರೆಲ್ಲ ಬಂದು ತುಂಬಾ ಇದು ಮಾಡಿದ್ದಾರೆ.
ಶಶಿಕುಮಾರ್ ಡೆಫರ್ ಇವತ್ತು ನಾನು ಟರ್ನಿಂಗ್ ಪಾಯಿಂಟ್ ಇದೆ ಹೀರೋ ಆಗಿ ಹಾಗೆ ಅಂತ ಹೇಳಿದ್ರೆ ನನಗೆ ಆಸೆ ಇರೋದ್ರಿಂದ ಅದೇನಾಗಿದೆ. ಸೊ ನಾನು ಈಗ ನಾನು ಮಾಡ್ತಾರಂತ ವಿಲನ್ ಕ್ಯಾರೆಕ್ಟರ್ ಬಂದು ಔಟ್ ನಾನು ಒಬ್ಬ ಫುಲ್ ಪ್ಲೇಚ್ ವಿಲನ್ ಅಂತ ಹೇಳಿದ್ರೆ ನಾನು ಯಾವ್ದು ನಾನು ಪ್ರೂವ್ ಮಾಡಕ್ ನಾನು ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಐ ಕ್ಯಾನ್ ಆಕ್ಟ್ ಆಸ್ ಹೀರೋ ಆಲ್ಸೋ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಒಬ್ಬ ಹೀರೋ ಏನ್ ಮಾಡಬಲ್ಲ, ಆ ಪಾತ್ರಕ್ಕೆ ನಾನು ಜೀವ ತುಂಬಬಲ್ಲೆ ಅಂತ ಒಂದು ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಈಗ ಶಶಿಕುಮಾರ್ ಅವರೇ, ನೀವು ಪಾತ್ರಗಳಲ್ಲಿ ಅಭಿನಯಿಸುವ ಹಾಗೆ ಬೇರೆ ಚಿತ್ರಗಳನ್ನೆಲ್ಲ ನೋಡೋದುಂಟ? ಬೇರೆ ಬೇರೆ ಭಾಷೆಯ ಚಿತ್ರಗಳು, ಬೇರೆ ಬೇರೆ ಕಲಾವಿದರು, ನಮ್ಮ ದೇಶದ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳ ಚಿತ್ರಗಳನ್ನು ಎಲ್ಲ ನೋಡೋದುಂಟ? ನೋಡ್ತೀರಿ, ಅಭ್ಯಾಸ ಮಾಡ್ತೀರಾ? ಅಂದ್ರೆ ಸುಮ್ಮನೆ ನೋಡುವ ಅಲ್ಲ, ನೀವು ಪಾತ್ರವನ್ನೇ ಮಾಡ್ತಾ ಇರಬೇಕಾದ್ರೆ ಕಲೆಯ ಒಂದು ಅಭಿನಯದ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಬೇರೆ ಬೇರೆ ಯಾವ ತರ ಅಭಿನಯ ಮಾಡ್ತಾರೆ ಅನ್ನೋದನ್ನ ಅಭ್ಯಸಿಸುವುದು ಅಂತ. ಅದ್ರ ಬೇರೆ ನೀವು ಹೇಳೋದು ಚೆನ್ನಾಗಿದೆ. ಯಾಕಂದ್ರೆ ನಾನು ಇವ್ರಿಗೆ ನನಗೆ ಮೈಂಡ್ ಬಂದು ನಾನು ಆಕ್ಟ್ ಮಾಡ್ಬೇಕು, ನಾನು ಒಬ್ಬ ಆಕ್ಟರ್ ಆಗ್ಬೇಕಂತ ನನಗೆ ಮನಸ್ಸಿಗೆ ಬಂದಿದೆ. ನಾನು ಬೇರೆ ಬೇರೆ ಪಿಕ್ಚರ್ಸ್ ನೋಡಿದ್ಮೇಲೆ ನನಗೆ ಇದು ಬಂದಿದೆ, ನನಗೆ ಮೈಂಡ್ ಬಂದಿದೆ. ಸೊ ಬೇರೆ ಭಾಷೆಗಳ ಚಿತ್ರಗಳಲ್ಲಿ ನಾನು ಈ ಭಾಷೆ ಆ ಭಾಷೆ ಅಂತ ನಾನು ಎಲ್ಲ ಪಿಕ್ಚರ್ಸ್ ನೋಡ್ತೀನಿ. ಅದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಪಿಕ್ಚರ್ಸ್ ನೋಡ್ತೀನಿ, ಹಿಂದಿ ಎಲ್ಲ ಪಿಕ್ಚರ್ಸ್ ನೋಡ್ತೀನಿ. ಅದು ಬಟ್ ನನಗೆ ಆ ಪಿಕ್ಚರ್ಸ್ ನೋಡಿ ನನಗೆ ಆ ಮೈಂಡ್ ಬಂದು ಯಾಕೆ ನಾನು ಒಬ್ಬ ಆಕ್ಟರ್ ಆಗಬಾರ್ದು ಅಂತ ಹೇಳಿದೆ. ಅಲ್ಲ, ಹಿಂದೆ ಚಿತ್ರಗಳನ್ನು ನೋಡಿ ಅದರಿಂದ ಪ್ರೇರಣೆ ಪಡೆದಿದ್ದಾಯ್ತು. ಹೌದು. ಇವಾಗ ನೀವು ಅಭಿನಯಿಸಿರೋದ್ರಿಂದ ಈಗ ದೇಶದ ಬೇರೆ ಬೇರೆ ಭಾಗಗಳಲ್ಲಾಗ್ಲಿ ಅಥವಾ ವಿದೇಶದ ಪ್ರಖ್ಯಾತ ಚಿತ್ರಗಳಲ್ಲಾಗ್ಲಿ ಬೇರೆ ಬೇರೆ ಖ್ಯಾತ ಕಲಾವಿದರು ಮಾಡೋದನ್ನಾಗ್ಲಿ ನೋಡಿ ನೀವು ಯಾವ್ಯಾವ ಪಾತ್ರವನ್ನ ಯಾವ ತರ ಮಾಡ್ತಾರೆ, ಯಾವ್ಯಾವ ದೃಶ್ಯಗಳನ್ನ ಯಾವ ತರ ತೆಗಿತಾರೆ, ನಮಗೂ ಒಂದ್ ವೇಳೆ ಇಂತಹ ಪಾತ್ರ ಸಿಕ್ಕರೆ ಪಾತ್ರ ಯಾವ ತರ ಮಾಡ್ಬೋದು, ಈ ತರ ಏನಾದ್ರು ನೀವು ಹೋಲಿಸೋದುಂಟ, ಹೋಲಿಕೆ ಮಾಡೋದುಂಟ ಅಥವಾ ಲೆಕ್ಕಾಚಾರ ಹಾಕೋದುಂಟ? ಖಂಡಿತವಲ್ಲ. ಯಾಕಂದ್ರೆ ನಾನು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಾನು ಜಸ್ಟ್ ಅವರು ಹೇಗೆ ಆಕ್ಟ್ ಮಾಡ್ತಾರೆ ಅಂತ ನಾನು ಅಷ್ಟು ಮಾತ್ರ ನಾನು ಗಮನಿಸೋದಿಲ್ಲ. ನಾನು ಈ ಕ್ಯಾರೆಕ್ಟರ್ ಒಂದ್ ವೇಳೆ ನನಗೆ ಕೊಟ್ರೆ, ನನಗೆ ಬಂದಿದ್ರೆ ನಾನು ಯಾವ ರೀತಿ ಮಾಡ್ಬೋದಾಗಿತ್ತು, ನಾನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಅಂತ ಹೇಳಿದ್ರೆ ನಾನೊಂದು ಥಿಂಕ್ ಮಾಡಿ ನೋಡ್ತೀನಿ ಥಿಯೇಟರ್ನಲ್ಲಿ. ಒಳ್ಳೆಯದು ಶಶಿಕುಮಾರ್ ಅವರೇ, ಇಲ್ಲಿ ತನಕ ನಿಮ್ಮ ಚಲನಚಿತ್ರ ರಂಗದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ದರ್ಶನ ನೋಡಿದ್ರಲ್ವಾ, ಕೇಳಿ ನೋಡಿ ಏನನ್ನಿಸ್ತು ನಿಮಗೆ ಅಂಥೇಳಿ ನಮಗೆ ತಿಳಿಸಿ. ಹಾಗೆ ಈ ಚಲನಚಿತ್ರ ರಂಗದ ವಿವಿಧ ಕಲಾವಿದರು, ನಿರ್ದೇಶಕರ ಸರಣಿಯಲ್ಲಿ ನಾವು ಮುಂದಿನ ಬುಧವಾರ ತಮಗೆ ಅವ್ರಿಗೆ ಏನ್ ಹೆಸರು ಅಂದ್ರೆ ಪೋಷಕ ಪಾತ್ರ ಚಕ್ರವರ್ತಿ ಅಂತ ನಾನು ಕರಿತೀನಿ ಕನ್ನಡ ಚಲನಚಿತ್ರ ರಂಗದಲ್ಲಿ. ಅವ್ರ ತರ ಪೋಷಕ ಪಾತ್ರ ಮಾಡಿದವರು ಬಹಳ ಜನ ಕಮ್ಮಿ. KS ಅಶ್ವಥ್ ಅವರು ನಮ್ಮ ತಂದೆ NS ವಾಮನ್ ಅವರ ಪಟ್ಟ ಶಿಷ್ಯರು. ವಾಮನ್ ಅವರಿಂದ ಅವರು ಚಲನಚಿತ್ರ ರಂಗಕ್ಕೆ ಬಂದ್ರು, ರಂಗಭೂಮಿಗೆ ಪ್ರವೇಶಿಸಿದ್ರು. ಹಿಂದೆ ಬಹಳ ಹಿಂದೆ ಅವರು ಶಿವರಾಂಪೇಟೆಯಲ್ಲಿ ಅವರ ಮನೆ ಇತ್ತು, ಆವಾಗ ಅವ್ರ ಮನೆಗೆಲ್ಲ ಹೋಗ್ತಿದ್ದೆ. 62ನೇ ಇಸ್ವಿಲಿ ಪಂಡ್ರಿಬಾಯ್ ಅವ್ರ ಜೊತೆ ಅನುರಾಧ ಅಂತ ಚಲನಚಿತ್ರವನ್ನು ತೆಗೆದಾಗ ಅದರಲ್ಲಿ ಮಕ್ಕಳ ಪಾತ್ರಕ್ಕೆ ನಾನು ಮಾಡೋ ಅಂತಂದಿದ್ರು. ನಾನು ಬರಲ್ಲ, ಸ್ಕೂಲ್ ಹೋಗುತ್ತೆ ಅಂತಂದಿದ್ದೆ. KS ಅಶ್ವಥ್ ಅವ್ರನ್ನ ಅವ್ರು ಇರೋ ತನಕನೂ ಮೈಸೂರಲ್ಲಿ ನಾವು ಬಂದಾಗ ಅವ್ರ ಮನೆಗೆ ಹೋದ್ರೆ 2 ಗಂಟೆ ಕಾಲ ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡೋರು. ಹಾಗೆ ಒಂದ್ಸಲ ಅವರ ಪೂರ್ತಿ ಸಂದರ್ಶನ ವಿಡಿಯೋ ಮಾಡಿದ್ದೀವಿ, ಅದನ್ನ ಪುಸ್ತಕದಲ್ಲೂ ನಾ ಪ್ರಕಟಿಸಿದ್ದೀನಿ. ಅದನ್ನ ಮುಂದಿನ ಬುಧವಾರ ನೋಡ್ಲಿದ್ದೀರಿ, ಸಮಯ ನಿರೀಕ್ಷಿಸಿ. ಹಾಗೆ ನಿಮಗೆ ಈಗಾಗಲೇ ಗೊತ್ತಿರಬಹುದು, ನಾವು ಚಲನಚಿತ್ರ ಕ್ಷೇತ್ರದ ಅಷ್ಟೇ ಅಲ್ಲ, ರಂಗಭೂಮಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಾಧಕರ ಸಂದರ್ಶನ ಮಾಡ್ಲಿಕ್ಕೆ ಅವ್ರವ್ರ ಮನೆಗೆ ಹೋಗ್ತಾ ಇದೀವಿ. ಹಾಗೆ ಸಾಹಿತ್ಯದ ಕಾರ್ಯಕ್ರಮ ಮಾಡ್ಬೇಕು ಅಂತಂದಾಗ ಕಳೆದ ವಾರ ಸಾಹಿತ್ಯ ದಾಸೋಹ ಅಂತ ತಿಂಗಳಿಗೆ ಏನ್ ಕಾರ್ಯಕ್ರಮ ನಡೆಯುತ್ತೆ ಒಂದು ಸಂಸ್ಥೆಯಿಂದ, ಆ ಸಂಸ್ಥೆಯ ಇಡೀ ಕಾರ್ಯಕ್ರಮನ ಧ್ವನಿ ಮುದ್ರಿಸಿ ಪ್ರಸಾರ ಮಾಡಿದ್ವಿ. ಹಾಗೆ ನಿನ್ನೆ ನಾವು ಒಬ್ಬ ಮಹಾನ್ ಕಲಾವಿದೆಯ ಮನೆಗೆ ಹೋಗಿ ಅವರ ವಿವರವಾದ ಸಂದರ್ಶನವನ್ನ ಮಾಡಿದ್ದೀವಿ. ಅವರು 90 ವರ್ಷದ ಶ್ರೀಮತಿ ಹರಿಪ್ರಸಾದ್ ಅವರು. 7ನೇ ವರ್ಷದಿಂದ ನನಗ್ ಪರಿಚಯ.
ಆಕಾಶವಾಣಿಲಿದ್ರು, CFTR ಇದ್ರು, ಡೆಲ್ಲಿಲಿದ್ರು, ನಾಟಕಗಳನ್ನು ಮಾಡಿದ್ದಾರೆ. ಒಲವು ಗೆಲುವು ಅನ್ನುವಂತ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಅಕ್ಕನ ಪಾತ್ರ ಮಾಡಿದ್ದಾರೆ. ಮೈಸೂರಿನ ಸಮತೆಂತು ಇರ್ಬೋದು, ಚಲನಚಿತ್ರ ನಟ ನಮ್ಮ ತಂದೆಯವರ ಸ್ನೇಹಿತರಾಗಿದ್ದ ಸಂಪತ್ ಅವರ ನಿರ್ದೇಶನದಲ್ಲಿ ಡ್ರಾಮಾ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ರು ಅವರು. ಬೇರೆ ಬೇರೆ ಸಂಸ್ಥೆ, ವಾಸು ಅವರ ಸಂಸ್ಥೆಯಲ್ಲಿರ್ಬೋದು, ಬೇರೆ ಬೇರೆಯವ್ರ ಸಂಸ್ಥೆಯಲ್ಲಿ ಅವ್ರು ಮಾಡ್ತಾ ಇದ್ರು. ಸಿಂಧವಳ್ಳಿ ಅನಂತಮೂರ್ತಿ ಅವ್ರ ಮನೇಲಿ ಮಾಡ್ತಾ ಇದ್ರು. ಹೀಗಾಗಿ ಅವರು ಏನು ಮಾಡಿದ್ದಾರೆ ಅದನ್ನ ಕೇಳಿಸಿದ್ವಿ. ಅದರಲ್ಲೊಂದು ವಿಶೇಷ ಏನ್ ಗೊತ್ತಾ, ನಾನು 7 ವರ್ಷ ಇದ್ದಾಗ ಅವ್ರು ನಾನು ನೋಡಿದ್ದು, ನನಗೆ ಅವ್ರಿಗೆ 17 ವರ್ಷದ ವ್ಯತ್ಯಾಸ ಇದೆ. ಆದ್ರೆ ಅವ್ರು ಹಿರಿಯ ಕಲಾವಿದರಾದ್ರೂ ಸಹ ಸ್ವಲ್ಪ ಜಂಬ ಇಲ್ಲದೆ ನಮ್ಮ ಅಭಿರುಚಿ ಬೆಳಗದೆಲ್ಲ ನಾಟಕ ಮಾಡಿದಾಗ ನನ್ನ ಹೆಂಡತಿ ಪಾಠ ಮಾಡಿದ್ರು. ಹಾಗೆ ನಾವು 2022ರಲ್ಲಿ ಕಿರು ರಂಗಮಂದಿರ ಕಲಾಮಂದಿರದಲ್ಲಿ ಇದೆಯಲ್ಲ, ಅಲ್ಲಿ ನಮ್ಮ ತಂದೆ NS ವಾಮನ್ ಅವರ ಶತಮಾನೋತ್ಸವ ಮಾಡಿದಾಗ ಹೆಂಡತಿ ಪ್ರಾಣ ಹೆಂಡತಿ ನಾಟಕದಲ್ಲೂ ನನ್ನ ಹೆಂಡತಿ ಪಾಠ ಮಾಡಿದ್ರು. ಮತ್ತೆ ಅವ್ರು ರೇಡಿಯೋ ನಾಟಕದಲ್ಲೂ ಮಾಡಿದ್ದಾರೆ, ಚಲನಚಿತ್ರದಲ್ಲೂ ಮಾಡಿದ್ದಾರೆ. ಅವ್ರ ಸಂದರ್ಶನ ಕೇಳಕ್ಕೆ ಮರಿಬೇಡಿ, ಅದನ್ನ ನಿಮಗೆ ಹೇಳ್ತೀವಿ ಯಾವಾಗ ಹಾಕ್ತೀವಿ ಅಂತ, ಆವಾಗ ನೋಡಿ. ಹಾಗಾದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ ಲೈಕ್ ಮಾಡಿ, ಹಾಗೆ ಸಂತೋಷವನ್ನು ವ್ಯಕ್ತಪಡಿಸಿ. ಹೀಗಾಗಿ ಐಸಿರಿ ಮೀಡಿಯಾ ವತಿಯಿಂದ ನಾನು NV ರಮೇಶ್ ಹಾಗೂ ಐಸಿರಿ ಸುರೇಶ್ ಅವರು ನಡೆಸ್ಕೊಡ್ತಿರೋಂತ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ. ಹಾಗೆ ಒಂದು ವಿನಂತಿ, ತಾವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಸಂಸ್ಥೆ ಶುರು ಮಾಡಿ ನಾವು ನಡೆಸೋದು ಬಹಳ ಕಷ್ಟ ಇದೆ, ತಮಗೆ ಗೊತ್ತಿದೆ. ಕಲಾ ಪ್ರಪಂಚದ ವಿವಿಧ ಸಾಧಕರು, ಮೈಸೂರಿನಲ್ಲಿ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯ ಸಂಗೀತದ ಕಾರ್ಯಕ್ರಮಗಳು, ಇವುಗಳಿಗೆ ನಮ್ಮನ್ನ ಆಹ್ವಾನಿಸಿದರೆ ನಾವು ಬಂದು ಆ ಕಾರ್ಯಕ್ರಮವನ್ನ ತೆಗೆದು ನಿಮಗೆ ಕಳಿಸ್ಕೊಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕು. ನೀವು ಇಷ್ಟಪಟ್ಟು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿ ಲೈಕ್ಸ್ ಕಳಿಸೋದು ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಇಂಥ ಒಂದು ಮೀಡಿಯಾ ಹೆಚ್ಚೆಚ್ಚು ಕಾರ್ಯಕ್ರಮನ ಮಾಡಿ ಪ್ರತಿನಿತ್ಯ ಹಾಕೋ ಹಾಗಿದ್ರೆ, ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ವಾಟ್ಸಪ್ ಅಲ್ಲಿ ಬಂದು ನಿಮ್ಮನ್ನ ರಂಜಿಸಬೇಕಾದ್ರೆ ಮೈಸೂರಿನವರು, ಸುತ್ತಮುತ್ತಲಿನವರ ಸಹಾಯ ನಮಗೆ ಬೇಕು. ಇಷ್ಟರಲ್ಲೇ ನಾವು ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳ ಮಕ್ಕಳ ಕಾರ್ಯಕ್ರಮ, ಶಿಕ್ಷಕರ ಕಾರ್ಯಕ್ರಮವನ್ನು ಮಾಡೋರು ಇದ್ದೀವಿ. ಇದೆಲ್ಲಕ್ಕೂ ಐಸಿರಿ ಮೀಡಿಯಾಗೆ, NV ರಮೇಶ್ ಆದ ನನಗೆ, ಐಸಿರಿ ಸುರೇಶ್ ಅವರಿಗೆ ನೀವು ಕಾಯ ವಾಚ ಮನಸ್ಸ ಮತ್ತೆ ಕಾಂಚನದ ಮೂಲಕ ತಾವು ನಮ್ಮನ್ನು ಬೆಂಬಲಿಸ್ಬೇಕಂತ ಕೇಳ್ತಾ ಇದ್ದೀರಿ. ನಮಸ್ಕಾರ.